ಸಂಘದ ಸದಸ್ಯರು ಹಾಗೂ ಎಲ್ಲ ಕನ್ನಡಾಭಿಮಾನಿಗಳಿಗೂ ಸಹ ಸ್ವಾಗತ ಬಯಸುತ್ತಿದ್ದೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗುರ್ಗಾಂವ್ ಕನ್ನಡ ಸಂಘವು ಕರ್ನಾಟಕ ಸರ್ಕಾರ ವಾರ್ತಾ ಇಲಾಖೆ ದೆಹಲಿ ಇವರ ಸಹಭಾಗಿತ್ವದೊಂದಿಗೆ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದೆ. ಈ ದಿನದ ಕಾರ್ಯಕ್ರಮಕ್ಕೆ ಮೆರುಗು ನೀಡಲು ಮುಖ್ಯ ಅತಿಥಿಗಳಾಗಿ ಹೆಸರಾಂತ ಲೇಖಕರು, ಖ್ಯಾತ ಅಂಕಣಕಾರರು, ದೆಹಲಿ ಕರ್ನಾಟಕ ಸಂಘದ ಮಾಜಿ ಅಧ್ಯಕ್ಷರು, ಪ್ರಸಕ್ತವಾಗಿ ಗುರ್ಗಾಂವ್ನ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸ್ ನಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರು ಆಗಮಿಸಿದ್ದಾರೆ. ಅವರ ಬಗ್ಗೆ ಒಂದು ಕಿರುಪರಿಚಯ. ಇವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪಂಜಾದಲ್ಲಿ ಆಗಸ್ಟ್ 21, 1955ರಲ್ಲಿ ಜನಿಸಿದರು. 1979ರಲ್ಲಿ ಕನ್ನಡ ವಿಷಯದಲ್ಲಿ MA ಪದವಿ ಪಡೆದು 85ರಲ್ಲಿ PhD ಸಹ ಪಡೆದಿದ್ದಾರೆ. ಇವರು ಕನ್ನಡ, ತುಳು ಸಾಹಿತಿಗಳು ಮತ್ತು ಜಾನಪದ ತಜ್ಞರು ಸಹ ಹೌದು. 84ರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಉಪನ್ಯಾಸಕರಾಗಿ ವೃತ್ತಿ ಜೀವನ ಆರಂಭಿಸಿದರು. ಕನ್ನಡ, ತುಳು ಭಾಷೆಗಾಗಿ ಸಲ್ಲಿಸಿರುವ ಸೇವೆಗೆ ಹಲವು ಅತ್ಯುನ್ನತ ಪ್ರಶಸ್ತಿಗಳನ್ನು ಸಹ ಪಡೆದಿದ್ದಾರೆ. 1994ರಲ್ಲಿ ಇವರ ಪುಸ್ತಕ ಶಿಷ್ಟ ಪರಿಶಿಷ್ಟ ಅನ್ನುವ ಪುಸ್ತಕಕ್ಕೆ ಆರ್ಯಭಟ ಪ್ರಶಸ್ತಿಯು ಲಭಿಸಿದೆ. 2000 ಇಸ್ವಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯು ಲಭಿಸಿದೆ. ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಇವರು ಪ್ರಶಸ್ತಿ ಪಡೆದಿರೋ ಪಟ್ಟಿ ತುಂಬಾನೇ ಇದೆ ಸರ್, ಕ್ಷಮಿಸಿ, ದಯವಿಟ್ಟು ಒಂದೆರಡು ಮಾತು ಹೇಳಬಲ್ಲೆ. ಅಲ್ಲದೆ ಕನ್ನಡದ ಪ್ರಮುಖ ದಿನಪತ್ರಿಕೆಯಾದ ವಿಜಯ ಕರ್ನಾಟಕದಲ್ಲಿ ಇವರ ಬಹು ಜನಪ್ರಿಯ ಅಂಕಣವಾದ ಬಹುರೂಪವೆಂಬ ಅಂಕಣ ಇಂದಿಗೂ ಸಹ ಮುದ್ರಿತವಾಗುತ್ತಿದೆ. ಇಂಥವ್ರು ನಮ್ಮ ವೇದಿಕೆಗೆ ಬಂದಿರೋದು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಿದೆ ಅಂತ ಹೇಳ್ಬೋದು. ಮತ್ತೋರ್ವ ಪ್ರಮುಖ ಅತಿಥಿಯಾಗಿ ಖ್ಯಾತ ಜಾನಪದ ಗಾಯಕರು, ರಂಗಕರ್ಮಿಗಳು ಹಾಗೂ ಕರ್ನಾಟಕದ ಹೆಸರಾಂತ ರಂಗ ಸಂಸ್ಥೆಯಾದ ರಂಗಾಯಣ ನಿರ್ದೇಶಕರು ಆಗಿರುವ ಶ್ರೀ ಜನಾರ್ದನ್ ಜನ್ನೀರ್ ಅವರು ನಮ್ಮೊಂದಿಗಿದ್ದಾರೆ. ಮತ್ತು ನಮ್ಮ ಗುರ್ಗಾಂವ್ ಕನ್ನಡ ಸಂಘದ ಸ್ಥಾಪಕರು ಹಾಗೂ ಅಧ್ಯಕ್ಷರಾದ ಶ್ರೀಯುತ ವಸಂತರಾವ್ ಅವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಹಾಗೂ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿರುವ ದೆಹಲಿ ಕನ್ನಡ ಸಂಘದ ಅಧ್ಯಕ್ಷರಾದ ಶ್ರೀ ವಸಂತ್ ಶೆಟ್ಟಿ ಬೆಳ್ಳಾರೆ ಅವರು ಮತ್ತು ಕಾರ್ಯದರ್ಶಿಗಳಾದ CM ನಾಗರಾಜ್ ಅವರು ಮತ್ತು ಈ ಕಾರ್ಯಕ್ರಮದ ರೂವಾರಿಗಳಲ್ಲೊಬ್ಬರಾದ ಶ್ರೀ ಗಿರೀಶ್ LP ಉಪನಿರ್ದೇಶಕರು, ವಾರ್ತಾ ಇಲಾಖೆ ದೆಹಲಿ, ತಮ್ಮ ಬಿಡುವಿನ ಕಾರ್ಯಕ್ರಮಗಳ ಮಧ್ಯೆಯಲ್ಲೂ ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ಗುರ್ಗಾಂವ್ ಕನ್ನಡ ಸಂಘದ ವತಿಯಿಂದ ಸ್ವಾಗತ. ಮತ್ತೊಂದು ವಿಷಯ ಅಂದ್ರೆ ನಮ್ಮ ಈ ಕರೆಗೆ ಹೋಗೊಟ್ಟು ಆಗಮಿಸಿರ್ತಕ್ಕಂಥ ಮುಖ್ಯವಾಗಿ ಅಭಿಮಾನಿ ದೇವರುಗಳು ಅಂತ ಹೇಳ್ಬೋದು, ಬಂದಿರತಕ್ಕಂಥ ನಿಮಗೆಲ್ಲರಿಗೂ ಸಹ ಧನ್ಯವಾದಗಳು. ಮೈಸೂರಿಂದ ಬಂದ್ರು ಸಹ ಕಾರ್ಯಕ್ರಮದ ಆರಂಭ 5 ಗಂಟೆ ಇದ್ರು ಸಹ ಟೈಮಿಂಗ್ ಕರೆಕ್ಟಾಗಿ ಬಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ತಾ ಇರ್ತಕ್ಕಂಥ ರಂಗಾಯಣ ತಂಡದ ಸದಸ್ಯರಿಗೂ ಮತ್ತು ಅಧ್ಯಕ್ಷರಿಗೂ ಸಹ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೀವಿ ಸರ್. ಮತ್ತೊಂದು ವಿಷಯ ಅಂದ್ರೆ, ಮೊನ್ನೆ ಒಂದು ಆರ್ಟಿಕಲ್ ಅಲ್ಲಿ ಓದಿದ್ದೆ, ದಕ್ಷಿಣ ಭಾರತದ ಇತರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಮಾತೃಭಾಷಿಕರ ಸಂಖ್ಯೆ 64 ಕುಸಿದಿದೆ, ಬೇರೆ ಎಲ್ಲ 80 ಮೇಲಿದೆ ಅಂತ. ಅದಕ್ಕೆ ಕಾರಣ ನಮ್ಮ ಜನಗಳ ದುರಭಿಮಾನನೋ ಭಾಷೆ ಮೇಲೆ ನಿರಭಿಮಾನನೋ ಗೊತ್ತಿಲ್ಲ ಸರ್. ಇನ್ನೊಂದು, ಇದು ಅಟ್ಲೀಸ್ಟ್ ಈ 64% ಇದೆ ಅಂದ್ರೆ ಅದಕ್ಕೆ ಕಾರಣ ಈ ರಂಗಾಯಣ ತಂಡ ಸದಸ್ಯರು ಪುರುಷೋತ್ತಮ್ ಬಿಳಿಮಲೆ ಅಂತವರೇ ಕಾರಣ. ನೀವೆಲ್ಲ ಇಲ್ಲ ಅಂತಿದ್ರೆ ಯಾವತ್ತ 25 ವರ್ಷದ ಹಿಂದೆ 25% ಕುಸಿದಿತ್ತ ಏನೋ. ನಿಮ್ಮಂತ ಮಹನೀಯರ ಸಾಧನೆ ಇದೇ ತರ ಮುಂದುವರಿ ಸರ್. ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಹಿಂದ್. ಶ್ರೀ ಗಜಾನನ ಶರ್ಮಾರ್ ಅವರಿಗೆ ಧನ್ಯವಾದಗಳು. ಈಗ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆಯವರಿಂದ ಉದ್ಘಾಟನಾ ಭಾಷಣ. ಗುಡ್ಗಾಂವ್ ಕನ್ನಡ ಸಂಘದ ಅಧ್ಯಕ್ಷರು, ನನ್ನ ನಿಡುಗಾಲದ ಗೆಳೆಯರು ಆಗಿರುವ ಶ್ರೀ ವಸಂತರಾವ್ ಅವರೇ, ಮೈಸೂರಿನಿಂದ ಇಲ್ಲಿವರೆಗೆ ಬಂದ ಸುಮಾರು 35 ವರ್ಷಗಳಿಗಿಂತ ಹೆಚ್ಚಿನ ಪರಿಚಯವಿರುವ ಸ್ನೇಹಿತ ಜನ್ನಿ, ಈಗ ಅವರು ರಂಗಾಯಣದ ನಿರ್ದೇಶಕರಾಗಿದ್ದಾರೆ. ಈಗ ಜನ್ನಿ ಅಂತ ಕರೆಯೋದಿಲ್ಲ, ಈಗ ಜನಾರ್ದನ ಅಂತ ಕರಿತೀವಿ ನಾವು. ಜನ್ನಿ ಅವರೇ, ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲು ತುಂಬಾ ಕೆಲಸ ಮಾಡಿರುವ ಉತ್ಸಾಹಿ ತರುಣ ನನ್ನ ಸ್ನೇಹಿತರಾದ ಶ್ರೀ ಗಿರೀಶ್ ಅವರೇ, ಕರ್ನಾಟಕ ಸಂಘವನ್ನ ಅದರ ಜಡತ್ವದಿಂದ ಮುಕ್ತಗೊಳಿಸಿ ಅತ್ಯಂತ ಸಕ್ರಿಯವಾಗಿ ಮುನ್ನಡೆಸುತ್ತಿರುವ ಅದರ ಅಧ್ಯಕ್ಷರಾದ ಶ್ರೀ ವಸಂತ್ ಶೆಟ್ಟಿ ಮತ್ತು ಕಾರ್ಯದರ್ಶಿಗಳಾದ ಶ್ರೀ ನಾಗರಾಜ್ ಅವರೇ ಮತ್ತು ಗುಡ್ಗಾಂವ್ ಸ್ನೇಹಿತರೆ, ಈ ಕರ್ನಾಟಕ ಸಂಘಕ್ಕೂ ನನಗೂ ಸ್ವಲ್ಪ ಭಾವನಾತ್ಮಕವಾದ ಸಂಬಂಧ ಇದೆ. ಸುಮಾರು 14 ವರ್ಷಗಳ ಹಿಂದೆ ನನ್ನ ಕಚೇರಿಯಲ್ಲಿ ಸೆಕ್ಟರ್ 32 ಅಲ್ಲಿ ವಸಂತ್ ಶೆಟ್ಟಿ ಅವರ
ಒಂದು ನೇತೃತ್ವ ಅಥವಾ ಅವರ ಉತ್ತೇಜನತ್ವದಲ್ಲಿ ನಾವೆಲ್ಲ ಸೇರಿ ಸಂಘವನ್ನ ಶುರು ಮಾಡಿದೆವು. ಆಗ ಸಣ್ಣದಿತ್ತು, ಒಂದು 20, 40, 60 ಜನ ಏನೋ ಬಂದಿದ್ರು. ಆಮೇಲೆ ನಾನು ಬಾಲಭವನದ ಒಂದು ಪ್ರೋಗ್ರಾಮ್ ಬಂದಾಗ ಸುಮಾರು 400 ಜನ ಗುಡಗಾಂವ್ ಕನ್ನಡ ಸಂಘದ ಸದಸ್ಯರಿದ್ದದನ್ನು ಕಂಡಿದ್ದೇನೆ. ಈ ಮಧ್ಯೆ ನಾನು ಡೆಲ್ಲಿ ಕನ್ನಡ ಸಂಘದ ಅಧ್ಯಕ್ಷನಾದ್ದರಿಂದ ಅದರ ಕಟ್ಟಡ ಮೇಲೆ ಬರುವುದಕ್ಕೆ ತುಂಬಾ ಕೆಲಸ ಮಾಡಬೇಕಾಗಿರೋದ್ರಿಂದ ಬೇರೆ ಕಡೆ ಹೋಗ್ಲಿಕ್ಕಾಗಲಿಲ್ಲ. ಕನ್ನಡ ಸಂಘದ ಅನೇಕ ಕಾರ್ಯಕ್ರಮಗಳಿಗೆ ಗೆಳೆಯರು ವಸಂತರಾವ್ ಕರೆದ್ರು, ಸಾಯಿ ಹೆರಂಜಾಲ್ ಅವರು ಕರೆದ್ರು. ನಾನು ಡೆಲ್ಲಿಗೆ ಬಂದು 1998ನೇ ಇಸ್ವಿ ಜನವರಿಗೆ ಬಂದು, ಜನವರಿ ಕೊನೆಯಲ್ಲಿ ಅಂದ್ರೆ ನಾನು ಬೇರೆ ಯಾರ್ದಾದ್ರು ಮನೆಗೆ ಹೋಗಿ ಫಸ್ಟ್ ಚಾ ಕುಡ್ದದ್ದೇ ಸಾಯಿ ಹೆರಂಜಾಲ್ ಅವರ ಮನೆಯಲ್ಲಿ ಗುಡಗಾಂವ್ನಲ್ಲಿ. ಹಾಗಾಗಿ ಗುಡಗಾಂವ್ ನಮ್ಗೆ ಬಹಳ ಭಾವನಾತ್ಮಕವಾದ ಸಂಬಂಧ ಇದೆ. ಆದರೆ ಕರ್ನಾಟಕ ಸಂಘದ ಅಧ್ಯಕ್ಷನಾಗಿ 2 ಅವಧಿಗೆ ನಾನು 4 ವರ್ಷ ಅಹರ್ನಿಶ ದುಡಿಬೇಕಾಗಿರೋದ್ರಿಂದ ಬೇರೆ ಕಡೆ ಕೆಲಸ ಮಾಡ್ಲಿಕ್ಕಾಗಲಿಲ್ಲ. 1 ರೂಪಾಯಿ ದುಡ್ಡು ಎತ್ತಿ ಆ ಸಂಘವನ್ನ ದೊಡ್ಡದಾಗಿ ಈಗ ಕಟ್ಟಿದ್ದೇವೆ. ಆಮೇಲೆ ನನ್ನ ಆರೋಗ್ಯ ಕೆಟ್ಟು ಹೋಯಿತು. ಹೀಗಾಗಿ ಗುಡಗಾಂವ್ ಕನ್ನಡ ಸಂಘದ ಚಟುವಟಿಕೆಗಳ ಜೊತೆಗೆ ನನಗೆ ಹೆಚ್ಚು ತೊಡಗಿಸಿಕೊಳ್ಳಿಕ್ಕಾಗಲಿಲ್ಲ. ಆದರೆ ಈಗ ಪರಿಸ್ಥಿತಿ ಎಲ್ಲ ಸುಧಾರಿಸಿದೆ, ಆರೋಗ್ಯ ಸುಧಾರಿಸಿದೆ, ನಿಮ್ಮ ಸಂಘವು ಬಹಳ ದೊಡ್ಡದಾಗಿ ಬೆಳೆದಿದೆ, ನೋಂದಣಿ ಆಗಿದೆ. ಬಹುಶಃ ಇನ್ನು ಕೆಲವು ವರ್ಷದಲ್ಲಿ ನೀವು ನಿಮ್ಮದೇ ಆದ ಒಂದು ಸ್ವಂತವಾದ ಕಟ್ಟಡವನ್ನ ಹೊಂದಿರಿ ಅಂತ ನಾನು ಆರಂಭದಲ್ಲಿ ಆಶಿಸ್ತೇನೆ. 58ನೇ ರಾಜ್ಯೋತ್ಸವದ ಸಂದರ್ಭದಲ್ಲಿ ಗುಡಗಾಂವ್ ಕನ್ನಡ ಸಂಘದ ಒಂದು ಕನಸು, ಸ್ವಂತ ಕಟ್ಟಡವನ್ನು ಹೊಂದುವ ಕನಸು ನನಸಾಗಲಿ ಅಂತ ನಾನು ಹಾರೈಸ್ತೇನೆ. ಅದಕ್ಕೆ ಈಗಲೇ ಕೆಲಸ ಮಾಡಬಹುದು. ಕರ್ನಾಟಕ ಸರ್ಕಾರ ಕನ್ನಡದ ವಿಷಯದಲ್ಲಿ ತುಂಬಾ ಉದಾರವಾಗಿದೆ. ಬೇರೆ ಯಾವುದೇ ಭಾಷೆಗಳಿಂದ ಕನ್ನಡ ಮತ್ತು ಕನ್ನಡ ಸಂಸ್ಕೃತಿಯ ವಿಷಯದಲ್ಲಿ ಕರ್ನಾಟಕ ಸರ್ಕಾರ ತುಂಬಾ ಉದಾರವಾಗಿದೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಹೊರನಾಡಿನಲ್ಲಿ ಕನ್ನಡ ಚಟುವಟಿಕೆಗಳಿಗೋಸ್ಕರನೇ ತುಂಬಾ ಹಣವನ್ನು ಮೀಸಲಾಗಿರ್ತಾರೆ. ನಾವು ಅದನ್ನ ತೆಗೆದುಕೊಳ್ಳೋದಕ್ಕೆ ಗೊತ್ತಿರಬೇಕು. ಗುಡಗಾಂವ್ನ ಅನೇಕ, ಅದು ಮಾರುತಿ ಇರ್ಬೋದು ಅಥವಾ ಹೀರೋ ಹೊಂಡ ಇರ್ಬೋದು, ಇಲ್ಲೆಲ್ಲ ಕೆಲಸ ಮಾಡುವ ಸ್ನೇಹಿತರು ಒಟ್ಟು ಸೇರಿದ್ರೆ ಒಂದು ಸ್ವಂತ ಕಟ್ಟಡವನ್ನು ಹೊಂದುವುದು ಕಷ್ಟ. ಆದ್ರೆ ನನ್ನ ಗೆಳೆಯ ಶರ್ಮಾ ಅವರು ಹೇಳಿದ ಹಾಗೆ ಕನ್ನಡ ಕರ್ನಾಟಕದಲ್ಲಿ ಇದೆ ಮತ್ತು ಇರುತ್ತದೆ ಕೂಡ. ಅದೇನು ಬಹಳ ಬೇಗ ನಾಶವಾಗುವ ಭಾಷೆ ಅಲ್ಲ ಅದು. ಆ ಬಗ್ಗೆ ಯಾರಿಗೂ ಆತಂಕ ಬೇಡ. ಆದ್ರೆ ಒಂದು ಬಗೆಯ ಆತಂಕವನ್ನ ಕನ್ನಡ ಈಗ ಎದುರಿಸ್ತಾ ಇದೆ ಎಂಬುದು ಸತ್ಯ. ಹಿಂದಿಗೆ, ಮರಾಠಿಗೆ, ಬಾಂಗ್ಲಾ ಭಾಷೆಗಳಿಗೆ, ಒರಿಯಾ ಭಾಷೆಗೆ, ಪಂಜಾಬಿ ಭಾಷೆಗೆ ಇಲ್ಲದಂತ ಒಂದು ಸಮಸ್ಯೆ ಕನ್ನಡಕ್ಕೆ ಇದೆ. ಇದನ್ನ ಒಪ್ಪಿಕೊಂಡ್ರೆ ಮಾತ್ರ ಆ ಭಾಷೆಯನ್ನ ಅಭಿವೃದ್ಧಿ ಕಡೆಗೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಕನ್ನಡ ಸಂಸ್ಕೃತಿಗೆ ಇರುವ ಒಂದು ವಿಶಿಷ್ಟ ಗುಣ. ಈ ಎಲ್ಲ ಭಾಷೆಗಳು ಏನ್ ಮಾಡ್ತಾವಂದ್ರೆ ತಮ್ಮ ಸುತ್ತ ಒಂದು ಕೋಟೆ ಕಟ್ಟಿಕೊಂಡು ತಮ್ಮನ್ನು ಸಂರಕ್ಷಿಸಿಕೊಳ್ತವೆ, ಅದನ್ನ ಒಳಗಿಂದಲೇ ಸಂವರ್ಧನಗೊಳಿಸ್ತವೆ. ಕರ್ನಾಟಕ ತನ್ನ ಕನ್ನಡ ಭಾಷೆ ತನ್ನ ಸುತ್ತ ಒಂದು ಕೋಟೆ ಅಥವಾ ಒಂದು ಚೌಕಟ್ಟು ಹಾಕಿಕೊಂಡು ಬದುಕುವ ರಾಜ್ಯವೇ ಅಲ್ಲ ಅದು, ಮೊದಲಿಂದಲೂ ಅಲ್ಲ. ನೀವು ಕನ್ನಡದ ಮೊದಲ ಕೃತಿ, ಗದ್ಯ ಕೃತಿ ಕ್ರಿಸ್ತಶಕ 840ರಲ್ಲಿ ಬಂದ ಶಿವಕೋಟೆ ಆಚಾರ್ಯನ ಒಡ್ಡಾರಾಧನೆ ಎಂಬ ಕೃತಿ ಅದು. ಜೈನ ಕೃತಿ. ಭಾರತದ ಅನೇಕ ಭಾಷೆಗಳಲ್ಲಿ ಗದ್ಯವೇ ಇಲ್ಲದಿದ್ದಂತ ಒಂದು ಸಂದರ್ಭದಲ್ಲಿ ಕನ್ನಡದಲ್ಲಿ ಗದ್ಯ ಕಾಣಿಸಿಕೊಂಡಿತ್ತು. ಅದರಲ್ಲಿ ಒಂದು ಕತೆ ಬರುತ್ತೆ. ಈ ಬಿಹಾರ, ಉತ್ತರ ಪ್ರದೇಶ ಮತ್ತು ಬಿಹಾರದ ಈಗಿನ ಗಡಿ ಭಾಗದಲ್ಲಿ ಒಂದ್ಸರಿ ಭೀಕರವಾದ ಬರ ಬರುತ್ತೆ. ಆ ಬರ ಬಂದಾಗ ಜೈನ ಮುನಿಗಳು ಮನೆ ಮನೆಗೆ ಭಿಕ್ಷೆ ಬೇಡಿಕೊಂಡು ಹೋಗ್ತಾರೆ. ಇದು ಕನ್ನಡದ 840ರ ಒಡ್ಡಾರಾಧನೆ ಕೃತಿಯಲ್ಲಿರುವ ಒಂದು ಕತೆ, ಭದ್ರಬಾಹು ಭಟಾರರ ಕತೆ ಅಂತ ಬರುತ್ತೆ, ಅದರಲ್ಲಿದೆ. ಆ ಮುನಿಗಳು ಭಿಕ್ಷೆಗೆ ಹೋಗ್ತಾ ಇದ್ದಾಗ ತೊಟ್ಟಿಲಲ್ಲಿದ್ದ ಒಂದು ಮಗು ಬೋಳಹ ಬೋಳಹ ಭಟಾರ ಅಂತ ಹೇಳ್ತಾರೆ.